ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣದ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಆತ್ಮಾಹುತಿ ಬಾಂಬರ್ನಿಂದಾಗಿ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿಲ್ಲ. ಡಾಕ್ಟರ್ ಉಮರ್ ಪ್ರಯಾಣಿಸ್ತಾ ಇದ್ದಂತಹ ಕಾರ್ನಲ್ಲಿದ್ದದ್ದು ಸ್ಫೋಟಕ ಬಾಂಬ್ ಅಲ್ಲ. ಆತ್ಮಾಹುತಿ ದಾಳಿ ಮಾಡುವ ಉದ್ದೇಶವು ಡಾಕ್ಟರ್ ಉಮರ್ಗೆ ಇರಲಿಲ್ಲ. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣದ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಆತ್ಮಾಹುತಿ ಬಾಂಬರ್ನಿಂದಾಗಿ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿಲ್ಲ. ಡಾಕ್ಟರ್ ಉಮರ್ ಪ್ರಯಾಣಿಸ್ತಾ ಇದ್ದಂತಹ ಕಾರ್ನಲ್ಲಿದ್ದದ್ದು ಸ್ಫೋಟಕ, ಆದರೆ ಬಾಂಬ್ ಅಲ್ಲ. ಆತ್ಮಾಹುತಿ ದಾಳಿ ಮಾಡುವ ಉದ್ದೇಶವೂ ಕೂಡ ಆತನಿಗಿರ್ಲಿಲ್ವಂತೆ. ಈಗ ಗೊತ್ತಾಗ್ತಾ ಇದೆ ಒಂದಷ್ಟು ವಿಚಾರಗಳು. ಸಹಚರರ ಬಂಧನದಿಂದ ಆತ ಗೊಂದಲಕ್ಕೊಳಗಾಗಿದ್ದ. ಹಾಗಾಗಿ ಗೊಂದಲಕ್ಕೊಳಗಾಗಿ ಆತ ಸ್ಫೋಟ ನಡೆಸಿದ್ದಾನೆ. ಸ್ಫೋಟದ ಕುರಿತು ಗುಪ್ತಚರ ಸಂಸ್ಥೆಗಳಿಂದ ಒಂದು ಉನ್ನತ ಮಾಹಿತಿ ಸಿಕ್ಕಿದೆ. ಆತ ತನ್ನ ಸಹಚರರೇನಿದ್ದಾರೆ ಅವರನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಆತ ಗೊಂದಲಕ್ಕೀಡಾಗಿದ್ದ. ಆ ಗೊಂದಲದಲ್ಲಿ ಸ್ಫೋಟ ನಡೆಸಿದ್ದಾನೆ ಅನ್ನುವಂಥ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಗುಪ್ತಚರ ಸಂಸ್ಥೆಗಳಿಂದ ಬಂದಿರುವಂತಹ ಉನ್ನತ ಮಾಹಿತಿ ಇದು. ಆತನಿಗೆ ಈ ಥರದ ಇಂಟೆನ್ಷನ್ ಇರಲಿಲ್ಲ. ಆಮೇಲೆ ಯಾವಾಗ 2900 kg ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡಿತಾರೆ, ಅದರ ಜೊತೆಗೆ ಅಸಲ್ಟ್ ರೈಫಲ್ಸ್ಗಳೆಲ್ಲ ಸಿಕ್ಕಿರುತ್ತೆ, ಬುಲೆಟ್ಸ್ಗಳು ಸಿಕ್ಕಿರುತ್ತೆ, ಅದೆಲ್ಲವನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ತನ್ನ ಸಹಚರರು ಯಾವಾಗ ಅಂಧರಾಗ್ತಾರೆ ಆಗ ಈತ ಒಂದು ರೀತಿ ಪ್ಯಾನಿಕ್ ಆಗಿದ್ದ. ಆಗ ಆ ಸ್ಫೋಟಕ ವಸ್ತುವನ್ನು ಕಾರ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಪರಿಣಾಮ 9 ಜನ ಜೀವ ಕಳ್ಕೊಂಡಿದ್ದಾರೆ, 25ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೆಲ್ಲದರ ನಡುವೆ ಡಾಕ್ಟರ್ ಉಮರು, ಡಾಕ್ಟರ್ ಶಾಹೀನು, ಆಮೇಲೆ ಹೀಗೆ ಎಲ್ಲ ವೈದ್ಯರ ಟೀಮ್ ಏನಿದೆ ಒಬ್ಬೊಬ್ಬರಾಗೇನೆ ಅವ್ರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರಣ ಅವರ ಹಿಸ್ಟ್ರಿ. ಹಾಗಾಗಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಸ್ಫೋಟದ ಕುರಿತು ಗುಪ್ತಚರ ಸಂಸ್ಥೆಗಳಿಂದ ಉನ್ನತ ಮಾಹಿತಿ ಸಿಕ್ಕಿದೆ. ಬಟ್ ನೋಡಿ, ಆತ ಒಂದಷ್ಟು ಆತನ ಬಿಹೇವಿಯರ್ ಗಮನಿಸ್ತಾ ಇದ್ರೆ ಅನುಮಾನಗಳು ಸಹಜವಾಗಿ ಹುಟ್ಟುತ್ತೆ. ಆತ ಕುಟುಂಬದವ್ರ ಜೊತೆಗೆ ಸಂಪರ್ಕದಲ್ಲಿರಲಿಲ್ಲ, ಅದರ ಜೊತೆಗೆ ಫೋನ್ ಸ್ವಿಚ್ ಆಫ್ ಮಾಡಿದ. ಯಾವಾಗ ಅವರ ಅರೆಸ್ಟ್ ಆಗುತ್ತೆ ಆಗ ಆತ ತಲೆಮರೆಸ್ಕೊಂಡಿದ್ದ. ಈತ ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಆಕೆ ಕೂಡ 1.5 ವರ್ಷದಿಂದ ಕುಟುಂಬದವರ ಜೊತೆಗೆ ಲಿಂಕಲ್ಲಿರಲಿಲ್ಲ, ಕಾಂಟ್ಯಾಕ್ಟಲ್ಲಿರಲಿಲ್ಲ, ಭೇಟಿ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಂಥ ಜಾಗ ಏನಿದೆ 2013ರಲ್ಲೇ ಆಕೆ ಕೂಡ ಕಾಣೆಯಾಗಿರ್ತಾಳೆ, ಮಿಸ್ಸಿಂಗ್ ಲಿಸ್ಟಿಗೆ ಸೇರಿರ್ತಾಳೆ. ಹೆಚ್ಚು ಕಡಿಮೆ 6-7 ವರ್ಷ ಆಕೆ ಕೆಲಸಕ್ಕೆ ಬಂದಿರಲ್ಲ. ಹಾಗಾಗಿ ಆಕೆಯನ್ನು ಕೆಲಸದಿಂದ ವಜಾಗೊಳಿಸಿದ್ರು. ಅದಾದಮೇಲೆ 2023ರ ಸಂದರ್ಭದಲ್ಲಿ ಮಸೂದ್ ಅಜರ್ ಏನಿದ್ದಾನೆ ಆತನನ್ನು ಭೇಟಿ ಮಾಡಿದ್ಲು. ಭೇಟಿ ಮಾಡಿದ ನಂತರದಲ್ಲಿ ಉಗ್ರ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಒಂದೊಂದು ಕಡೆ ಪಹಲ್ಗಾಮಲ್ಲಿ ನಡೆದಂತಹ ಟೆರರ್ ಅಟ್ಯಾಕ್ಗೆ ಪ್ರತಿಯಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದ ಬಳಿಕ ಈ ಥರದ ಒಂದು ಕೃತ್ಯ ನಡೆಸೋದಕ್ಕೆ ಇವರು ಪ್ಲಾನ್ ಮಾಡಿದ್ರ ಅನ್ನುವಂತಹ ಆಯಾಮದಲ್ಲೂ ಕೂಡ ಸದ್ಯ ತನಿಖೆ ನಡೀತಾ ಇದೆ.